ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್, ತಾಲೂಕ್ ಆಫೀಸ್ ಹತ್ತಿರ, ಆಜಾದ್ ರೋಡ್, ತೀರ್ಥಹಳ್ಳಿ. ಘನ ಸರ್ಕಾರದ ರಾಜಕೀಯ ಮುಖಂಡರುಗಳ ಹೇಳಿಕೆ ತಮಗೆ ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಜೋಗ ಅಭಿವೃದ್ಧಿಯ ಒಂದು ಯೋಚನೆ ಏನಾದರೂ ಬಂದಿದ್ರೆ ಅದು ಯಡಿಯೂರಪ್ಪನವರ ಕನಸು, ಅದು ನಿಮ್ಮ ರಾಘಣ್ಣನ ಕನಸು, ಯಾರ್ದು ಕೂಡ ಅಲ್ಲ. ಆಯಿತು, ಟೂರಿಸಮಿಂದ ಇಡೀ ರಾಜ್ಯಕ್ಕೆ ಬಜೆಟ್ ಇರೋದು 50 ಕೋಟಿ ಪ್ರವಾಸೋದ್ಯಮಕ್ಕೆ. ಚೆಕ್ ಮಾಡಿ, ಇವತ್ತು ಗೌರವಿತ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ 50 ಕೋಟಿ ಇಟ್ಟಿದ್ದಾರೆ. ಆದರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಲಿದ್ದಾಗ 160 ಕೋಟಿ ಜೋಗ್ ಫಾಲ್ಸ್ ಅಭಿವೃದ್ಧಿಗೆ ಹಣವನ್ನು ಇಟ್ಟು 80 ಕೋಟಿ ರಿಲೀಸ್ ಮಾಡಿದ್ರು. 80 ಕೋಟಿ ರಿಲೀಸ್ ಮಾಡಿ 60-65 ಕೋಟಿ ಕಾಮಗಾರಿ ನಮ್ಮ ಸರ್ಕಾರದ ಪ್ರೋಗ್ರೆಸ್ ಇತ್ತು. ಎಷ್ಟು ಪ್ರೋಗ್ರೆಸ್ ಇತ್ತು ಅಷ್ಟು ಪೇಮೆಂಟ್ ಮಾಡಿದ್ದೀವಿ. ಇನ್ನು ಉಳಿದಂಥ ಕೆಲಸ ಇವತ್ತಿನ ಒಂದು ಸರ್ಕಾರದ ಅವಧಿಯಲ್ಲಿ ಪ್ರೋಗ್ರೆಸ್ ಇದೆ, ಹಣವನ್ನು ಪೇಮೆಂಟ್ ಮಾಡ್ತಾ ಇದ್ದಾರೆ. ಬಜೆಟಲ್ಲಿ ಹಣನೇ ಇಟ್ಕೊಂಡು ಇವರು ಎಲ್ಲಿಂದ ಪೇಮೆಂಟ್ ಮಾಡಬೇಕಾಗಿತ್ತು? ಈ ರೀತಿ ಆ ಒಂದು ಈಗ 140 ಕೋಟಿ ಪ್ರೋಗ್ರೆಸ್ ಆಗಿದೆ. ನಾವು ಬಜೆಟಲ್ಲಿ 140 ಕೋಟಿನೋ 160 ಕೋಟಿನೋ ಹಣವನ್ನು ಇಟ್ಟು 80 ಕೋಟಿ ರಿಲೀಸ್ ಮಾಡಿ, ಮತ್ತು ವಿಶೇಷವಾಗಿ ದುಡ್ಡು ಕೊಡೋ ಜೊತೆಗೆ ಸಮಸ್ಯೆ ಏನು, ಆ ಒಂದು ಜೋಗ ಏನು ಅಭಿವೃದ್ಧಿಯನ್ನು ಮಾಡಬೇಕು. ಬೌಂಡ್ರಿ ಏನಿದೆ, ಬಫರ್ ಝೋನ್ 10 ಕಿಲೋಮೀಟ್ರ್ ಇತ್ತು. ಆ ಗುಡ್ಡದ ತುದಿಯಿಂದ 10 ಕಿಲೋಮೀಟರ್ ಬಫರ್ ಝೋನ್ ಸುತ್ತ ಮಾಡಿದ್ರೆ ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಮನೆ ಕಟ್ಟೋಕ್ಕೆ ಅವಕಾಶ ಇದ್ದಿಲ್ಲ. ಕೇಂದ್ರಕ್ಕೆ ಈ ಫೈಲನ್ನು ತೆಗೆದುಕೊಂಡು ಹೋಗಿ ಆ ಬಫರ್ ಝೋನನ್ನು 10 ಕಿಲೋಮೀಟ್ರಿಂದ 1 ಕಿಲೋಮೀಟ್ರಿಗೆ ಹಿಂಭಾಗಕ್ಕೆ ನಾವು ಸರಿಸಿದ್ವಿ. ಸರಿಸಿದಂಥ ಪ್ರತಿಫಲವಾಗಿ ಇವತ್ತು ಅಲ್ಲಿ ಹಣವನ್ನು ಖರ್ಚು ಮಾಡಿ ಇವತ್ತು ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಈಗ ಹೋಗಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಫೋರ್ಸ್ ಕೊಟ್ಕೊಂಡು ನಮ್ಮ ಸರ್ಕಾರ ಕೊಟ್ಟಂಥ ಹಿಂದೇನೋ ಮಾಡಲಿ ಈಗ ಮಾಡ್ತಾಯಿದ್ದೀವಿ ಅಂತ ಅದು ಮೊದಲು ಮಾಡಲಿ, ಸಂತೋಷ, ಎಲ್ಲರದ್ದು ಜವಾಬ್ದಾರಿ ಇದೆ. ಅರೆ ಇಲ್ಲದ್ದು ಸುಳ್ಳು ಹೇಳೋಂಥ ಅವಶ್ಯಕತೆ ಇಲ್ಲ. ಈ ಮುಂದಿನ ಪ್ರೋಗ್ರೆಸ್ ನೀವೇ ಮಾಡಿ, ಸಂತೋಷ. ಆದರೆ ಇವತ್ತೇನಾದರೂ ಅದು ಶರಾವತಿಯ ಸಂತಸರಿಗೆ ಕೊಟ್ಟಂಥ ಕಳಸೊಳಿ ಸಿಗಂದೂರು ಸೇತುವೆ ಇರ್ಬೋದು, ಅಥವಾ ನಮ್ಮ ಜೋಗ ಅಭಿವೃದ್ಧಿ ಇರ್ಬೋದು, ಇದು ಎರಡೂ ಕೂಡ ಅದು ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ಆಶೀರ್ವಾದ, ಮೋದಿಜಿಯವರ ಒಂದು ಹಾರೈಕೆಯಿಂದ ಇವೆರಡೂ ಪ್ರಾಜೆಕ್ಟ್ ಆಗ್ತಾ ಇದೆ ಅಂತೇಳಿ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೂರನೇದು, ನಮ್ಮ ಕೇಂದ್ರ ಸರ್ಕಾರಕ್ಕೆ ಮಿಸ್ಟರ್ ಬಸ್ ಸ್ಟ್ಯಾಂಡ್ ರಾಘವರೇ, ಗೋಪಾಲಕೃಷ್ಣ ಬೇಳೂರವರು ಕನಸನ್ನು ಎಲ್ಲರೂ ಕಾಣ್ತಾರೆ. ನಾನು 2009 ಕನಸು ಕಂಡಿದ್ದೆ ಜೋಗದ್ದು, ಆಗಲಿಲ್ಲ. ಆದರೆ ನೆನಸು ಮಾಡುವಂಥ ಕೆಲಸನೂ ಇದೆಯಲ್ಲ, ಅದು ಬೇಳೂರು ಮಾಡ್ತಾನೆ ಅನ್ನೋದು ನೆನ್ಪಿಡ್ಕೋಬೇಕು. ನೀವು ಇವತ್ತು ಏನು ಹೇಳಿದ್ರಿ? ನೀವು ಜೋಗ ಪ್ರಾಧಿಕಾರದಲ್ಲಿ ಕನ್ನಡಕ ತೆಗೆದು ನೋಡಬೇಕು, ಚಸ್ಮಾ ತೆಗೆದು ನೋಡಬೇಕು ಅಂತ ಹೇಳಿದ್ದೀರಲ್ಲ. ಚಸ್ಮಾ ಹಾಕ್ಕೊಂಡೇ ನೋಡಿದ್ದೀನಿ ನಾನು, ಚಸ್ಮಾ ತೆಗೆದು ನೋಡಿದ್ದೇನೆ. ಇಡೀ ಮಾಧ್ಯಮ ನೀವು ಮಿತ್ರರೆಲ್ಲ ಬಂದಿದ್ದೀರಿ. ಅವತ್ತು ಅವರು ಸ್ಯಾಂಕ್ಷನ್ ಮಾಡಿರೋದು ಅಮೌಂಟು ಇಲ್ಲೇ ಇದೆ. ಫಸ್ಟ್ 10 ಕೋಟಿ ಬಿಡುಗಡೆ ಮಾಡಿದ್ದಾರೆ, ಆನಂತರ 5 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಆನಂತರ ಪೂರ್ತಿ 90 ಕೋಟಿಯಲ್ಲಿ ಬಿಡುಗಡೆ ಮಾಡಿದ್ದು ಗೋಪಾಲಕೃಷ್ಣ ಬೇಳೂರು ಬಂದ ಮೇಲೆ. ಅಂದರೆ ಯಾವುದೇ ಒಂದು ಯೋಜನೆಯನ್ನು ಸ್ಯಾಂಕ್ಷನ್ ಮಾಡಿದರೆ ಆಗಲ್ಲ, ಅದಕ್ಕೆ ಅಭಿವೃದ್ಧಿ ಪರವಾಗಿ ದುಡ್ಡಿಡಬೇಕು. ಆ ಕನಸು ನಿಮಗಿತ್ತು ಅಂತ ಏನು ಹೇಳಿದಲ್ಲ, ಕನಸು ಇರ್ಬೋದು, ಆದರೆ ನನಸು ಮಾಡೋದನ್ನ ಈ ರಾಜ್ಯದ ಸರ್ಕಾರ ಮತ್ತು ಗೋಪಾಲಕೃಷ್ಣ ಬೇಳೂರು ಮಾಡಿದ್ದಾನೆ. ಏನು ಇವತ್ತು ಗ್ಯಾರಂಟಿ ಇದರಲ್ಲಿ ಹಣ ಇಲ್ಲ ಅಂತ ನೀವು ಬೊಗಳೆ ಬಿಡ್ತಿದ್ರಲ್ಲ ಮಿಸ್ಟರ್ ಬಸ್ ಸ್ಟ್ಯಾಂಡ್ ರಾಘವರೇ, ನಿಮ್ಮ ತಮ್ಮ ವಿಜಯೇಂದ್ರ ಅವರಲ್ಲ, ಇವತ್ತು ಅದೇ ಸರ್ಕಾರ ನಮಗೆ ಇವತ್ತು ಅಷ್ಟು ದುಡ್ಡನ್ನು ಇವಾಗ ಕೊಟ್ಟಿದೆ. ಅದರ ಜೊತೆಗೆ ನಮ್ಮ ಕನಸುಗಳು ಭಾಳ ಇದೆ ಅಲ್ಲಿ. ಏನು ಇವತ್ತು ನೀವು ಹಿಂದೆ ಮಾಡಿಕೊಟ್ಟಿದ್ದನ್ನ ಮಾಡಲಿಲ್ಲ. ನೀವು ಅಲ್ಲಿ ಕಮಲದ ಹೂವು ಬಿಡ್ಸೋಕ್ಕೆ ಹೋಗಿದ್ರಲ್ಲ, ಅದೆಲ್ಲ ತೆಗೆದು ಬಿಸಾಕಿದ್ದೀನಿ. ಅಲ್ಲಿ ಕಮಲದ ಹೂವು ಮಾಡೋಕ್ಕೆ ಕೊಟ್ಟಿದ್ರಲ್ಲ, ಅದೆಲ್ಲ ತೆಗೆದು ಬಿಸಾಕಿ ನಾವು ಹೊಸದಾಗಿ ನೀವೇನೇನು ಮಾಡೋದಲ್ಲ ಪ್ಲ್ಯಾನೆಲ್ಲ ಎತ್ತಾಕಿದ್ರಿಂದ ಬಿಸಾಕಿ ಹೊಸದಾಗಿ ಮಾಡೋದರಿಂದ ಸ್ವಲ್ಪ ಲೇಟಾಗಿದೆ. ಬಿಟ್ಟರೆ
140 ಕೋಟಿ ರೂಪಾಯಿ ಕೆಲಸ ಆಗಿದೆ ಮಿಸ್ಟರ್ ಬಸ್ ಸ್ಟ್ಯಾಂಡ್ ರಾಘು ಅವರೇ. 140 ಕೋಟಿ ರೂಪಾಯಿ ಕೆಲಸ ಆಗಿದೆ, ಗೊತ್ತಾಯ್ತಾ? ಇನ್ನೂ ಸ್ವಲ್ಪ ಬಾಕಿ ಇದೆ. ಕಾರಣ ಕೆಲವೊಂದು ಐಟಮ್ಸನ್ನು ನಾವು ಹೇಳಿದ್ದೆ ನಿಮಗೆ. ಸಿಂಗಾಪುರಕ್ಕೆ ಹೋಗ್ಬಿಟ್ಟು ಮತ್ತು ಹಾಂಗ್ಕಾಂಗಲ್ಲಿ ಹೋಗ್ಬಿಟ್ಟು ನೋಡ್ಕೊಬರಬೇಕು ಅನ್ನೋದು ನಾವು ಏನು ಹೇಳಿದ್ದೀವಿ, ಅದು ನೋಡ್ಕೊ ಬಂದ ಮೇಲೆ ಸಂಪೂರ್ಣವಾಗಿ ಮಾಡಿಕೊಡುವಂಥ ಕೆಲಸ ನಾವು ಮಾಡಿಕೊಡ್ತೀವಿ. ಸುಮ್ಮನೆ ಯಡಿಯೂರಪ್ಪನವ್ರು ಕನಸು ಇರ್ಬೋದು. ಯಡಿಯೂರಪ್ಪನವ್ರು ಪಾಪ ಸೇತುವೆನೂ ಕನಸು ಮಾಡಿದವರು ಅವರೇ. ಸಿಗಂದೂರಿಗೆ ಹೋಗಿ ನಾನು ಸೇತುವೆ ಕಟ್ಸ್ಕೊಡ್ತೀನಿ ಅಂತ ಹೇಳಿದ ಮೇಲೆ ಸೇತುವೆ ಕೊಟ್ಟಿದ್ದಾರೆ. ಭಾಳ ಬಿಂಬಿಸಿದ್ರಿ ರಾಘವೇಂದ್ರ ಸೇತುವೆಗೆ ಹೋಗೋದು, ಫೋಟೋ ಹೊಡೆಯೋದು ಬಿಂಬಿಸ್ಕೊಂಡಿದ್ದೀರಿ. ಅಂದರೆ ನಿಮ್ಮ ಸೇತುವೆ ನೀವು ಬಿಂಬಿಸ್ಬೋದು. ನಾವು ಕೊಟ್ಟಂಥ ಇವತ್ತು ಜೋಗ ಪ್ರಾಧಿಕಾರಕ್ಕೆ ಹೋಗ್ಬಿಟ್ಟು ನಾವು ಮಂತ್ರಿಗಳನ್ನ ಕರೆದು ನಾವು ಬಿಂಬಿಸ್ಕೊಳ್ಳೋದು ಬೇಡ, ನಾವು ತೋರಿಸೋದು ಬೇಡವಾ? ಹಾಂ, ಕನಸು ಕಂಡಿದ್ದೀರಿ ನೀವು. ಯಾವ ಕನಸು ಕಂಡಿದ್ದೀರಿ? ಅದನ್ನು ಈಡೇರಿಸುವಂಥ ಶಕ್ತಿ ನಿಮಗಾಗಿಲ್ಲಲ್ಲ. ಹಾಗಾಗಿ ಆ ಕನಸು ಕಂಡಿದ್ದನ್ನ ಈಡೇರಿಸುವಂಥ ಕೆಲಸವನ್ನು ಇಡೀ ರಾಜ್ಯದ ಜನ ನಮ್ಮ ಜೋಗ ಪ್ರಾಧಿಕಾರಕ್ಕೆ ಬರಬೇಕು, ಅಲ್ಲಿ ನೋಡಬೇಕನ್ನೋ ರೀತಿಯಲ್ಲಿ ಹೇಳಿದ್ನಲ್ಲ. ರೈನ್ ಡ್ಯಾನ್ಸಿಂದ ಹಿಡಿದು ಒಂದು ಗ್ಲಾಸ್ ಹೌಸಿಂದ ಹಿಡಿದು ರೋಪ್ ವೇ ಬೇರೆ ಮಾಡಲಿಕ್ಕೆ ರೆಡಿ ರೋಪ್ ವೇ ಬೇರೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಅದೇನು ಜಿಪ್ ಲೈನ್ ಸಹ ಅದು ಮಾಡಿದ್ದಾರೆ. ಆ ಕಾಲದಲ್ಲೇ ಜಿಪ್ ಲೈನ್ ಮಾಡಿದ್ರು ಇವರು. ಅದರದ್ದು ಸರಿಯಾಗಿ ಕೆಲಸ ಇಲ್ಲದೇ ಮತ್ತೆ ಕರೆಸಿ ನಾನು ರೆಡಿ ಮಾಡ್ತಾಯಿದ್ದೀನಿ. ಎಲ್ಲವನ್ನು ಸಹ ಮೂಲ ಸೌಕರ್ಯವನ್ನು ಕೊಡಬೇಕನ್ನೋದು ನನ್ನ ಕನಸಿತ್ತು. ಹಿಂದೆ ಆ ಕಾಲದಲ್ಲೇ 2008ರಲ್ಲೇ ಜೋಗ ಡ್ಯಾಮ್ ಕೆಳಗಡೆ KRS ಥರ ಮಾಡಬೇಕಂಥೇಳಿ ಆ ಕಾಲದಲ್ಲಿ 60 ಎಕರೆ ಜಮೀನನ್ನು ಕಾದಿರಿಸಿದಂಥದ್ದು ಗೋಪಾಲಕೃಷ್ಣ ಬೇಳೂರು ಮಿಸ್ಟರ್ ಬಸ್ ಸ್ಟ್ಯಾಂಡ್ ರಾಘವರೇ, ನೆನ್ಪಿಡ್ಕೋಬೇಕು. ಅಂದರೆ ನನ್ನ ಕನ್ನಡಕದ ಮೇಲೆ ನಿಮಗೂ ಕಂಡುಬಿತ್ತು. ಕನ್ನಡಕದ ಬಗ್ಗೆ ಮಾತಾಡಿದವರೆಲ್ಲ ಮಣ್ಣು ಮುಕ್ಕಿ ಹೋಗಿದ್ದಾರೆ. ಕನ್ನಡಕದ ಬಗ್ಗೆ ಮಾತಾಡಿದವರೆಲ್ಲ ಮಣ್ಣು ಮುಕ್ಕಿ ಹೋಗಿದ್ದಾರೆ. ಮಿಸ್ಟರ್ ರಾಘವೇಂದ್ರವರೇ, ನೆನಪಿಡ್ಕೋಬೇಕು. ಕನ್ನಡಕ ಹಾಕೋದು ನನ್ನ ಹಕ್ಕು, ಬಟ್ಟೆ ಹಾಕೋದು ನನ್ನ ಹಕ್ಕು. ಅದನ್ನು ಸಹ ಹೇಳುವಂಥ ಪ್ರಶ್ನೆ ನಿಮಗೆ ಬರೋದಿಲ್ಲ. ಅದರಿಂದ ಏನು ಅಭಿವೃದ್ಧಿ ಕಾರ್ಯವನ್ನು ಸಹಿಸೋಕ್ಕಾಗದೆ ರಾಘವೇಂದ್ರ ಅವರು ತಮ್ಮ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ.